ಇನ್ನು ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಹೈದರ್ ಅಲಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ ಏನೇನಾಗ್ತಾ ಇದೆ ಅಂತ. ನಾವಾ ನೀವಾ ಅನ್ನೋ ಗ್ಯಾಂಗ್ ವಾರ್ಗೆ ರೌಡಿ ಹೆಣ ಏನಾದರೂ ಬಿತ್ತ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಪೊಲೀಸರ ಕಡೆಯಿಂದ. ಹೈದರ್ ಅಲಿ ಮರ್ಡರ್ಗೆ ಆನೆಪಾಳ್ಯದಲ್ಲಿ ಸೇಡು ತೀರಿಸ್ಕೊಳ್ತಾರ. ಮರ್ಡರ್ ಕೇಸ್ ಕುರಿತು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಫುಲ್ ಅಲರ್ಟ್ ಆಗಿದ್ದಾರೆ. ಮೊದಲಿಗೆ ಸಿಕ್ಕಂತಹ ಡೌಟು ಅಥವಾ ಅನುಮಾನ ಅಥವಾ ಸುಳಿವು ಗ್ಯಾಂಗ್ ವಾರ್ ಆಗಿದೆ ಅನ್ನೋದು. ಪೊಲೀಸರ ತನಿಖೆಯ ವೇಳೆ ಒಂದೊಂದೇ ಸ್ಫೋಟಕ ಸತ್ಯಗಳು ಬೆಳಕಿಗೆ ಬರ್ತಾ ಇದೆ ಈ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆನೆಪಾಳ್ಯ, ವಿಲ್ಸನ್ ಗಾರ್ಡನ್, ಶಾಂತಿನಗರದಲ್ಲಿ ಗ್ಯಾಂಗ್ ವಾರ್ ಆಗಿದೆ. ಹೈದರ್ ಅಲಿ ಹಿಂದೆ ತಮಿಳು ರೌಡಿ ಶೀಟರ್ ಕೈವಾಡವಿರೋ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಅದು ಕೂಡ ಹೆಂಗೆ ಕೊಚ್ಚಾಕಿದ್ದಾರೆ ಅಂತಂದ್ರೆ ಆ ಹಂತಕರು ಆತನ ಮುಖದ ಗುರುತೇ ಪತ್ತೆಯಾಗದ ರೀತಿಯಲ್ಲಿ. ಮತ್ತೊಂದು ಶಂಕೆ ಏನು ಗೊತ್ತಾ, ಕೋರಮಂಗಲ ರೌಡಿ ಶೀಟರ್ ಒಬ್ಬನ ಕೈವಾಡ ಇದೆ ಅಂತ. ಯಾರದು ಕೋರಮಂಗಲ ರೌಡಿ ಶೀಟರ್? ಹೈದರ್ ಅಲಿ ಮರ್ಡರ್ ಬೆನ್ನಲ್ಲೇ ಎದುರಾಳಿಗಳ ಹತ್ಯೆಗೆ ಸ್ಕೆಚ್ ಹಾಕಲಾಗ್ತಾ ಇದೆ ಅಂತ. ನೋಡಿ, ಇಷ್ಟೇ ರೌಡಿಗಳ ಜೀವನ, ಇಷ್ಟೇ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಅಂತೀರಲ್ಲ ಹಂಗೆ. ಒಂದು ಗ್ಯಾಂಗ್ನಲ್ಲಿ ಒಬ್ಬನ ಹತ್ಯೆ ಆಯಿತು ಅಂತಂದ್ರೆ ಆ ಗ್ಯಾಂಗು ಹತ್ಯೆ ಮಾಡಿದವರ ಗ್ಯಾಂಗ್ ಮೇಲೆ ಹಲ್ಲೆ ನಡೆಸೋದು ಅಥವಾ ಹತ್ಯೆ ಮಾಡೋದು, ಹಿಂಗೆ ಒಂದು ರೀತಿಯಾಗಿ ಈ ತಲತಲಾಂತರದಿಂದ ಆಸ್ತಿ ಮಾಡಿ ಇಟ್ಕೊಂಡ್ ಬಂದಿರ್ತಾರಲ್ಲ, ಹಂಗೆ ಇವರು ಫಾಲೋ ಮಾಡೋದು. ನಮ್ಮ ಕಡೆಯವ್ರೊಬ್ಬರನ್ನ ಸಾಯಿಸ್ತೀರಾ, ನಾವು ನಿಮ್ಮ ಕಡೆಯವ್ರನ್ನೊಬ್ಬರನ್ನ ಸಾಯಿಸ್ತೀರಿ ಅಂತ. ಹಿಂಗೆ ರೌಡಿ ಶೀಟರ್ಗಳ ವರ್ತನೆ ಇದು. ಸದ್ಯ ಆನೆಪಾಳ್ಯ ಹೈ ಅಲರ್ಟ್ ಆಗಿದ್ದಾರೆ. ಅಲ್ಲಿ ಪೊಲೀಸರು ಬ್ಯಾರಿಕೇಡನ್ನು ಹಾಕಿ ಗಸ್ತು ಹೆಚ್ಚಿಸೋದಕ್ಕೆ ಡಿಸಿಪಿ ಶೇಖರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಹೈದರ್ ಅಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದಲ್ಲಿ ಹಲವು ಸುಳಿವುಗಳು ಜೊತೆಗೆ ಶಂಕೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಈಗ ಯಾವ ಹಂತದಲ್ಲಿದೆ ತನಿಖೆ? ಖಂಡಿತ ಶರತ್, ಈಗಾಗಲೇ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನೋ ಒಂದು ರೌಡಿ ಶೀಟರ್ ಹೈದರ್ ಅಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಪ್ರಕರಣವನ್ನು ಈಗಾಗಲೇ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಮತ್ತು ಆ ಪ್ರಕರಣದ ಒಂದು ತನಿಖಾ ಹಂತ ಕೂಡ ಮುಂದುವರೆದಿರುವಂಥದ್ದು. ಈಗಾಗಲೇ ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿಗಳಿಗಾಗಿ ಈಗಾಗಲೇ ಪೊಲೀಸರು ಕೂಡ 2 ತಂಡಗಳನ್ನು ಕೂಡ ರಚನೆ ಮಾಡಿರುವಂಥದ್ದು. ಈಗಾಗಲೇ ಒಂದೊಂದು ತಂಡ ಕೂಡ ಬೇರೆ ಬೇರೆ ಭಾಗದ ಅಂದರೆ ಬೆಂಗಳೂರಿನ ಹೊರವಲಯ ಆಗಿರ್ಬೋದು ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಈಗಾಗಲೇ ಒಂದು ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು. ಮತ್ತು ಈಗಾಗಲೇ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಜಿದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ರೌಡಿ ಶೀಟರ್ ಕೊಲೆ ಆಗ್ತದೆ ಅಂತಂದರೆ ಮತ್ತೊಂದು ಕಡೆ ಆ ಒಂದು ರೌಡಿ ಶೀಟರ್ನೇ ಮತ್ತೊಬ್ಬ ರೌಡಿ ಶೀಟರ್ ಕೊಲೆ ಮಾಡಿರುವಂಥ ಶಂಕೆ ಈಗ ವ್ಯಕ್ತವಾಗಿರುವಂಥದ್ದು. ಮತ್ತು ಒಂದು ಕಡೆ ಈಗಾಗಲೇ ಏನು ಒಂದಿಷ್ಟು ತನಿಖಾ ವೇಳೆಯಲ್ಲಿ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳು ಕೂಡ ಈಗಾಗಲೇ ಹೊರಬರುತ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು ಮುಸ್ಲಿಂ ಮತ್ತು ತಮಿಳು ರೌಡಿ ಶೀಟರ್ಗಳ ಮಧ್ಯೆ ಈ ಒಂದು ವಾರ್ ಶುರುವಾಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಈಗಾಗಲೇ ಶಾಂತಿನಗರ ಮತ್ತು ವಿಲ್ಸನ್ ಗಾರ್ಡನ್ ಆಗಿರ್ಬೋದು ಮತ್ತು ಆನೆಪಾಳ್ಯದಲ್ಲಿ ಈಗಾಗಲೇ ಆ ಒಂದು ಭಾಗದಲ್ಲಿ ಕೂಡ ಏನು ಒಂದು ಗ್ಯಾಂಗ್ ವಾರ್ ಕೂಡ ಶುರುವಾಗಿರುವಂಥದ್ದು. ರೌಡಿ ಶೀಟರ್ಗಳ ನಡುವೆ ಏನೋ ಒಂದು ಹಳೆ ವೈಷಮ್ಯ ವಿಚಾರವಾಗಿ ಈ ಕೊಲೆ ಶಂಕೆ ವ್ಯಕ್ತವಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಅಶೋಕನಗರ ಪೊಲೀಸರು ಕೂಡ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಏನು ಕೋರಮಂಗಲದ ರೌಡಿ ಶೀಟರ್ ಒಬ್ಬ ಏನು ಒಂದು ಹೈದರ್ ಅಲಿ ಕೊಲೆ ಹಿಂದೆ ಕೈವಾಡ ಇದೆ ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗಿರುವಂಥದ್ದು. ಆ ಒಂದು ರೌಡಿ ಶೀಟರ್ ಯಾರು ಮತ್ತು ಯಾವ ವಿಚಾರಕ್ಕೆ ಕೊಲೆಯಾಗಿದೆ ಮತ್ತು ಆ ಕೊಲೆ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಅಂದರೆ ಹಳೆ ವೈಷಮ್ಯ ಅಂದರೆ ಬೇರೆ ಬೇರೆ ಒಂದು ಅವರ ಒಂದು ಗುಂಪು ನಡುವೆ ಆಗಾಗ ಒಂದಿಷ್ಟು ಗ್ಯಾಂಗ್ ವಾರ್ ಹಾಕಿತ್ತು. ಮತ್ತು ಆಗಾಗಲೇ ಈ ಹಿಂದೆ ಕೂಡ ಶಾಂತಿನಗರದಲ್ಲಿ ಆಗಿರ್ಬೋದು ಮತ್ತು ವಿಲ್ಸನ್ ಗಾರ್ಡನ್ ಕಡೆ ಆಗಿರ್ಬೋದು ಈ ಭಾಗದಲ್ಲಿ ಕೆಲವೊಂದಿಷ್ಟು ಏನು ಸಣ್ಣ ಪುಟ್ಟ ಅವರ ಗುಂಪುಗಳ ನಡುವೆ ವಾರ್ ಶುರುವಾಗಿದೆ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರಿಗೆ ಮಾಹಿತಿ ರವಾನೆಯಾಗಿದ್ದು ಸದ್ಯಕ್ಕೆ ಈಗಾಗಲೇ ಒಂದು ಇದ್ದಂಥ ಹಳೆಯ ಒಂದು ಗುಂಪುಗಳನ್ನು ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಡಿಸಿಪಿ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರು ಈಗಾಗಲೇ ಸೂಚನೆ ಮೇರೆಗೆ ಈಗಾಗಲೇ ಆನೆಪಾಳ್ಯದಲ್ಲಿ ಒಂದು ಗಸ್ತು ಹೆಚ್ಚಾಗಿರುವಂಥದ್ದು ಮತ್ತು ಪೊಲೀಸ್ ಬಂದೋಬಸ್ತು ಕೂಡ ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಏನು ಒಂದಿಷ್ಟು ಹಳೆಯ ರೌಡಿಗಳ ಮೇಲೆ ನಿಗಾ ಇಡಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಏನು ಹೈದರ್ ಅಲಿ ಕೊಲೆ ಪ್ರಕರಣಕ್ಕೆ ಯಾವ ವಿಚಾರಕ್ಕೆ ಕೊಲೆ ಆಗಿದೆ ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ. ಶರತ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.